Watch India's largest kids library only on Jio Hotstar. Download the app now. ಒಂದಾನೊಂದು ಕಾಲದಲ್ಲಿ ಒಂದು ಹಳ್ಳಿ ಇತ್ತು. ಹಳ್ಳಿಯ ಜನರು ಸುಖ ಸಂತೋಷದಿಂದ ಜೀವಿಸ್ತಾ ಇದ್ರು. ಒಬ್ಬರಿಗೊಬ್ಬರು ಅನ್ಯೋನ್ಯವಾಗಿ ಇರ್ತಾ ಇದ್ರು. ಆದ್ರೆ ಒಂದು ದಿನ ಕಾಡಿನಿಂದ ಒಂದು ಕತ್ತೆ ಅಲ್ಲಿಗೆ ಬಂತು. ಅದ್ರ ತಲೆ ಮೇಲೆ ಕೊಂಬುಗಳಿದ್ವು. ಆ ಕತ್ತೆ ಯಾರಿಗೆ ತಿವಿತಾ ಇತ್ತು ಅವ್ರಿಗೂ ಕೂಡ ಕೊಂಬರ್ತಾ ಇತ್ತು. ಮೊಟ್ಟಮಮ್ಮ, ಈ ಕಥೆ ಸತ್ಯ ಆಗಲ್ಲ. ಇದೆಲ್ಲ ಹೇಗ್ ನಿಜ ಆಗತ್ತೆ? ಮಗು, ಅದು ನಿಜ, ಕಥೆ ಅಲ್ಲ. ನೀವೇ ಇವಾಗ ನನ್ನನ್ನ ಬಚಾವ್ ಮಾಡಬೇಕು. ಸಿಂಗ ಗ್ರಾಮಕ್ಕೆ ನಿಮಗೆ ಸ್ವಾಗತ ಸ್ನೇಹಿತರೆ. ಅಯ್ಯಮ್ಮ, ನಮ್ಮನ್ನ ಇಲ್ಲಿಗೆ ಯಾಕೆ ಕರ್ಸ್ಕೊಂಡಿದ್ದೀರಾ? ನಮ್ಮನ್ನ ವಾಪಸ್ ಕಳಿಸಿ. ಇದು ಸತ್ಯ ಅಂತ ನಮಗೆ ನಂಬಿಕೆನ ಬರ್ತಾ ಇಲ್ವಲ್ಲ. ಏನೋ ಕನಸು ಅನಿಸ್ತಾ ಇದೆ. ಓಡಿ, ಕತ್ತೆ ಬರ್ತಾ ಇದೆ, ತಿರ್ಗಾ ಓಡಿ ಎಲ್ಲರೂ. ನೋಡಿ, ಕೊಂಬಿರೋ ಕತ್ತೆ ಓಡ್ ಬರ್ತಾ ಇದೆ. ಇಲ್ಲಿಗೆ ಬಂತು. ಕತ್ತೆ ಹೋದ್ರೆ ನಮಗೂ ಕಂಬನ್ ಮಾಡುತ್ತೆ ಕಣಮ್ಮ. ಅಮ್ಮ, ಅಯ್ಯಮ್ಮ, ಪೊಲೀಸ್ಗೆ ತಿವಿದು ಬಿಡ್ತಾಳಮ್ಮ. ಅರೆ ಅಣ್ಣ, ಯಾವ್ದಾದ್ರು ದಾರಿ ಇರುತ್ತೆ ತಾನೇ ಈ ಕೊಂಬು ತೆಗಿಯಕ್ಕೆ? ಅದಕ್ಕೊಂದೇ ದಾರಿ ಇರೋದು. ಬೆಟ್ಟದಿಂದ ನೀರ್ ಬೀಳುತ್ತಲ್ಲ, ಆ ನೀರ್ನ ಎಲ್ಲಾರು ಕುಡೀರಿ. ಆ ಕುಡಿದ ತಕ್ಷಣ ಎಲ್ಲಾರ್ದು ಕೊಂಬುಗಳು ಮಾಯ ಆಗ್ಬಿಡುತ್ತೆ. ಆ ವಿಷಯ ನಿಮಗ್ ಗೊತ್ತಿದ್ರು ನೀವೇ ಕಲ್ಲಿಗೆ ಹೋಗ್ತಾ ಇಲ್ಲ. ಹೋಗ್ಬೇಕು ಅನ್ಕೊಂತೀವಿ, ಆದ್ರೆ ಒಂದು ಕೊಂಬಿರೋ ರಾಕ್ಷಸ ಆ ಬೆಟ್ಟದ ಸಂಧಿ ಒಳಗಡೆ ನೀರನ್ನ ಬಂಧಿಸಿಟ್ಟಿದ್ದಾನೆ. ಆ ರಾಕ್ಷಸನ ಸೋಲಿಸ್ಬಿಟ್ಟು ಯಾರಾದ್ರೂ ಆ ನದಿಯಿಂದ ನೀರ್ ತಗೊಂಡ್ಬಂದ್ರೆ ಈ ಹಳ್ಳಿ ಎಲ್ಲ ಸರಿ ಹೋಗ್ಬಿಡುತ್ತೆ. ನಾನ್ ಕೇಳ್ಪಟ್ಟಿದೀನಿ, ಈ ತರ ಕೊಂಬಂದಿರೋದ್ರಿಂದನೇ ಅವ್ನ್ ಸಾಯಿಸಬಹುದು ಅಂತ. ನೀವು ಕೊಂಬಂದಿರೋ ಗಸಿಟಾರಾಮು ಮತ್ತೆ ಚಿಂಗಂ ಸರ್ನ ಕರ್ಕೊಂಡೋಗಿ ಯಾಕೆ ಪ್ರಯತ್ನ ಪಡಬಾರ್ದು? ಸರಿ, ನಾವೆಲ್ಲರೂ ಅಲ್ಲಿಗೆ ಹೋಗ್ತೀವಿ. ಏನಪ್ಪತ್ಲೋ? ಬೇರೆ ದಾರಿನೇ ಇಲ್ಲ ಅಂದ್ರೆ ಹೋಗ್ಲೇಬೇಕಣ. ನಡೀರಿ ಹೋಗೋಣ. ಚೋಟೋನು ಇಲ್ಲೇ ಇರೋ, ನಾವು ಹಿಂಗೋಗಿ ಹಿಂಗ್ ಬಂದ್ಬಿಡ್ತೀವಿ. ಓಕೆ ಮಾಮ, ಆಲ್ ದಿ ಬೆಸ್ಟ್. ಅಮ್ಮ, ಕಾಪಾಡು. ಅಯ್ಯೋ, ಜೋರಾಗಿ ಕಿರ್ಚ್ಕೊಬೇಡ ಗಸಿಟ. ದಡಿಯ ಜುಂಬ ನಮ್ಮ ಹತ್ರ ಹುಡ್ಕೊಂಬಂದ್ಬಿಡುತ್ತೆ. ನನಗ್ ಗೊತ್ತಾಗ್ಬಿಟ್ಟಿದೆ ನೀವು ತುಂಬಾ ಬಲಶಾಲಿಗಳು ಅಂತ. ಅದಕ್ಕೋಸ್ಕರ ನಾನ್ ನಿಮ್ಮನ್ನ ಈ ಬೆಟ್ಟಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಓಹೋ, ಥ್ಯಾಂಕ್ ಯು ತುಂಬಾ ಭಯ. ಅಲೋ ಮಿ ಟು ಇಂಟ್ರೊಡ್ಯೂಸ್ ಮೈ ಸೆಲ್ಫ್, ಮೈ ಮೋಟು. ಇವ್ರು ಜಾಕ್ರು ಜಟ್ಕ, ಅವ್ರ ಗಸಿಟರ್ ರಾಮು, ಇವ್ರು ಚಿಂಗಂ ಸರ್, ನಾನು ಪತ್ಲು. ಓಕೆ, ನೈಸ್ ಟು ಮೀಟ್ ಯು ಸರ್. ಐ ಶುಭ, ಐ ಆಮ್ ಇನ್ಸ್ಪೆಕ್ಟರ್ ಚಿಂಗಂ. ಚಿಂಗಂ ಬಚಾವಾಗೋದು ಇಂಪಾಸಿಬಲ್. ನಡಿ, ಎಲ್ರನ್ನು ಬೇಗ ಸರಿ ಮಾಡು. ಎಲ್ಲ ಅಂದ್ರೆ ಅಯ್ಯವ್ವ, ಅಬ್ಬ. ಚುಂಬಣ್ಣ, ನನ್ನ ಕೊಂಬು ತೆಗೆದು ಬಿಡು ಪ್ಲೀಸ್. ದೂರ ಇರೋ. ಹೆಂಗ ಅನ್ನಿಸ್ತಾ ಇದೆ? ಮಜಾ ಬರ್ತಾ ಇದೆಯಾ ಇಲ್ಲಿ ಬಂದು? ಅವರೇ ರಾಕ್ಷಸ, ಹಂಗೆಲ್ಲ ಮಾತಾಡಪ್ಪ. ನಾವೆಲ್ಲ ನಿಮ್ ಜೊತೆ ಸ್ನೇಹ ಬಯಸಕ್ಕೋಸ್ಕರ ಬಂದಿದ್ದೀವಿ. ನಾನೇನ್ ರಾಕ್ಷಸ ಅಲ್ಲ, ನಾನು ನಿಮ್ಮಂಗೇನೆ ಮನುಷ್ಯ.
ನಾನು ಯಾವಾಗ ಹುಟ್ಟಿದೆ ಅವಾಗ ನನ್ನ ತಲೆ ಮೇಲೆ ಕೊಂಬಿತ್ತು. ಇಡೀ ಹಳ್ಳಿಯವರೆಲ್ಲ ನನ್ನ ನೋಡಿ ಆಡ್ಕೊಂತ ಇದ್ರು. ಅದಕ್ಕೆ ನಾನು ಹಳ್ಳಿ ಬಿಟ್ಟು ಇಲ್ಲಿಗೆ ಬಂದ್ಬಿಟ್ಟೆ. ನನಗಿಲ್ಲೊಂದು ಕತ್ತೆ ಸಿಕ್ತು. ಇದ್ರ ತಲೆ ಮೇಲೂ ಒಂದು ಕೊಂಬಿತ್ತು. ಇದ್ರ ಕೊಂಬಿಂದ ಯಾರು ಚುಚ್ಚುತ್ತೋ ಅವ್ರ ತಲೆಯಲ್ಲೂ ಕೂಡ ಒಂದು ಕೊಂಬ್ ಬಂದ್ಬಿಡುತ್ತೆ. ನಾನು ಪ್ರೀತಿಯಿಂದ ಇದನ್ನ ಹಾಂಕಿ ಅಂತ ಕರಿತೀನಿ. ನಾನು ಇದನ್ನ ಫ್ರೆಂಡ್ ಮಾಡ್ಕೊಂಡ್ಬಿಟ್ಟೆ. ಇದರಿಂದ ಇಡೀ ಹಳ್ಳಿನ ಕೊಂಬಿಂದ ಚುಚ್ಸಿ ಇಡೀ ಹಳ್ಳಿಗೇನೆ ಕೊಂಬೊಳ್ಳಿ ಮಾಡಾಕ್ಬಿಟ್ಟಿದೀನಿ. ಇದರಿಂದ ನನ್ನ ನೋಡಿ ಯಾರು ನಗೋಂಗಿಲ್ಲ. ನಾನೇ ಎಲ್ಲಾರನ್ನೂ ನೋಡಿ ನಗ್ತೀನಿ. ಇನ್ ಸ್ವಲ್ಪ ಹೊತ್ತಿಗೆ ನೀವೆಲ್ಲರೂ ಕೂಡ ನನ್ನಂಗೆ ಆಗೋಗ್ಬಿಡ್ತೀರಾ. ಹಾಂಕಿ ಗೆಳೆಯ ಅಟ್ಯಾಕ್. ಅಯ್ಯಬ್ಬ ಅರೆ ಜುಮ್ಮಾ ಬ್ರದರ್, ಒಂದ್ ಕಡೆ ಕೂತ್ಕೊಂಡು ಇತ್ಯರ್ಥ ಮಾಡ್ಕೊಳ್ಳೋಣ. ಕೊಂಬು ಗಿಂಬು ಎಲ್ಲ ಬೇಡಣ ನಮ್ಗೆ. ಆಮೇಲೆ ಮಾತಾಡುವಂತೆ, ಓಡ್ ಬರ ಬೇಗ. ಅಯ್ಯಮ್ಮ ಅರೆ ಪತ್ಲು, ಏನಾದ್ರು ಮಾಡೋ ಬೇಗ. ಖಾಲಿ ಹೋಟೆಲ್ ಅಂತಲೇ ಓಡೋದೇ ಇಲ್ಲ ಕಣೋ. ಐಡಿಯಾ. ಈ ಕತ್ತೆ ನಮ್ಗೆ ತಿವಿದು ಕೊಂಬರ್ಸಕ್ ನೋಡ್ತಾ ಇದೆ ಕಣೋ. ಕೊಂಬರ್ಲಿ ಬಿಡು, ಬನ್ನಿ ಕೆಳಗಡೆ ಹೋಗೋಣ. ಏನಯ್ಯ ಮಾತಾಡ್ತಿದ್ಯಾ? ಕೊಂಬರ್ಸ್ಕೊಂಡು ನಾವ್ ಏನಯ್ಯ ಮಾಡೋದು? ಯಾರಿಗಯ್ಯ ತಿವಿಯೋದು? ಇದೇ ಪ್ಲಾನ್. ಕೊಂಬರ್ಸ್ಕೊಂಡು ಜುಂಬಗ್ ತಿವಿದ್ರೆ ತಾನೇ ಅವ್ನು ನಾಶ ಆಗೋದು. ನಾವು 4 ಕಡೆಯಿಂದ ಜುಂಬ ಮೇಲೆ ಅಟ್ಯಾಕ್ ಮಾಡೋಣ. ಆ ಕೊಂಬು ಅವನಿಗೆ ತಿವಿದೇ ತಿವಿಯತ್ತೆ, ಆಮೇಲೆ ಅವನು ಫಿನಿಶ್. ಕರೆಕ್ಟು, ಈ ಐಡಿಯಾ ಚೆನ್ನಾಗಿದೆ. ಬನ್ನಿ ಹೋಗೋಣ ಕೆಳಗಡೆ. ಅಯ್ಯೋ, ಈ ಐಡಿಯಾ ಏನೋ ಡೌಟ್ ನಲ್ಲ ಇದೆ ಕಣಯ್ಯ, ಆದ್ರೆ ಬೇರೆ ದಾರಿನೇ ಇಲ್ವಲ್ಲಯ್ಯ. ನಡಿದಯ್ಯ ಹೋಗೋಣ ಕೆಳಗಡೆ. ಏ ಡಾಂಕೆ ಬಾರಯ್ಯ, ನಿನ್ ಫೇಸ್ ಮಾಡಕ್ಕೆ ನಾವೆಲ್ಲರೂ ತಯಾರಾಗಿದ್ದೀವಿ. ಇಡಲಿ, ದೋಸೆ, ಸಾಂಬಾರು, ಚಟ್ನಿ. ಯಾಕೇನಾಯ್ತು ನಿಂಗೆ? ನಾವೆಲ್ಲರೂ ನಿನ್ ಮುಂದೆನೆ ನಿಂತಿದೀವಲ್ಲ, ಏನು ಮಾಡ್ದಂಗ್ ನಕ್ರ ಮಾಡ್ತಾ ಇದೆಯಲ್ಲ, ಯಾಕೆ? ಅಯ್ಯಮ್ಮ ಅಮ್ಮೋ, ಅಮ್ಮ ಓಡೋಯ್ತು. ಇಟ್ಕೊಳ್ಳಿ. ನಿಂತ್ಕೋ. ನಿಂತ್ಕೋ. ಏನು ಪ್ರಯೋಜನ ಇಲ್ಲ ಕಣ. ಅದು ನಮ್ಮ ಐಡಿಯಾ ಕೇಳಿಸ್ಕೊಂಡ್ಬಿಟ್ಟಿದೆ ಅನ್ಸುತ್ತೆ ಕಣ. ಈಗ ಬೇರೆ ಏನಾದ್ರು ಐಡಿಯಾ ಮಾಡ್ಬೇಕು. ಐಡಿಯಾ. ನದಿ ಹತ್ರ ಇರೋ ಬಂಡೆ ಕಲ್ಲುಗಳನ್ನ ನಾವು ಜರುಗಿಸಿದ್ರೆ ಆ ಡಾಂಕಿ ಬಂದು ನಮಗ್ ಗುದ್ದುತ್ತೆ. ಒಂದ್ ವೇಳೆ ಗುದ್ದಿಲ್ಲ ಅಂದ್ರೆ ಆ ನದಿ ನೀರು ಹರಿಯಕ್ ಶುರು ಮಾಡುತ್ತೆ. ಅವಾಗ ಎಲ್ರಿಗೂ ಒಳ್ಳೇದಾಗುತ್ತೆ. ಬನ್ನಿ. ಅಯ್ಯ ಹಾಂಕಿ ದೋಸ್ತ್ ಅಟ್ಯಾಕ್. ಅಯ್ಯೋ ಈ ಕೊಂಬುಗಳ ಊರಿಗೆ ನಿಮ್ಗೆಲ್ಲ ಸ್ವಾಗತ. ಎಲ್ಲರೂ ಯಾಕೆ ನಗ್ತಾ ಇದ್ದೀರಾ? ಈಗ ನಾವೆಲ್ಲರೂ ನಮ್ ಕೊಂಬಿಂದ ನಿನಗೆ ತಿವಿದು ನಿನಗೆ ಬುದ್ಧಿ ಕಲಿಸ್ತೀವಿ, ನೋಡ್ತಾ ಇರೋ. ಇವುಗಳ ತರ ಮಾಡಕ್ ಆಗೋದಿಲ್ಲ. ಹಿಡ್ಕೊಂಡ್ಕೋಲ್ಲ. ಬಿತ್ಕೋ ಜುಮ್ಮ. ನನ್ ಕೊಂಬು ಮಾಯ ಆಗ್ಬಿಟ್ಟಿದೆ. ಇಲ್ಲ, ಈಗ ನನ್ನ ನೋಡಿ ಯಾರು ಹೆದರ್ಕೊಳ್ಳಲ್ಲ. ಅವ್ರೊಬ್ರು ನನ್ನನ್ನು ಸಾಯಿಸ್ಬಿಡ್ತಾರೆ.
ಎಲ್ರು ನಿನ್ಗೋಸ್ಕರ ಕಾಯ್ತಾ ಇದ್ದಾರೆ. ಅವರೆಲ್ಲ ನಿನ್ನ ಸ್ನೇಹಿತರನ್ನು ಮಾಡ್ಕೋಬೇಕು ಅಂತಿದ್ದಾರೆ. ಇದೆಲ್ಲ ಪ್ರಾಬ್ಲಮ್ ನಿನ್ ಕೊಂಬಿಂದ ಇತ್ತು, ಈಗ ಅದೆಲ್ಲ ಸಾಲ್ವ್ ಆಯ್ತು ಹೇಳಿದ್ಮೇಲೆ. ಥ್ಯಾಂಕ್ ಯು ನೀವೆಲ್ಲರೂ ಸೇರ್ಕೊಂಡು ಮತ್ತೆ ನನ್ನನ್ನ ಮನುಷ್ಯನನ್ನಾಗಿ ಮಾಡ್ಬಿಟ್ರಿ. ಥ್ಯಾಂಕ್ ಯು. ಈಗ ನಾವೆಲ್ಲರೂ ಮೊದಲು ಹೋಗ್ಬಿಟ್ಟು ಬಂಡನ ಜರುಗಿಸೋಣ ಬನ್ನಿ. ಅರೆ ವಾ ರೀ, ನೀರ್ ಬಂದ್ಬಿಡ್ತು. ಅರೆ ವಾ, ನೀರ್ ಬಂದ್ಬಿಡ್ತು. ನೀರು ಬೆಟ್ಟದ ಮೇಘ ನೀರು ಬಂದ್ಬಿಡ್ತು. ಸ್ನೇಹಿತರೆ ಬನ್ನಿ ಬೇಗ. ನೀರು ಬಂದಿದೆ. ಥ್ಯಾಂಕ್ ಯು ನೀವೆಲ್ಲ ನಮ್ಮನ್ನು ಕಾಪಾಡ್ಬಿಟ್ರಿ. ಥ್ಯಾಂಕ್ ಯು ಥ್ಯಾಂಕ್ ಯು. ಅಯ್ಯೋ ಚೋಟು ಎಲ್ಲಿ? ಮಾಮು ಈ ಕತೆ ಕೇಳಿದ್ರೆ ಎಷ್ಟ್ ಮಜಾ ಬಂತು ಅಲ್ವಾ? ಆಹಾ, ಮಜಾ ಏನೋ ಸಿಕ್ತು, ಆದ್ರೆ ಬಟ್ಟೆ ಸಕ್ಕತ್ ನೆಂದೋಗ್ಬಿಟ್ಟಿತ್ತು ಅಷ್ಟೇ. ಒಣಗಿಸ್ಕೊಳ್ಳೋಣ ಬಾ ಈಗ. Watch India's largest kids library only on Jio Hotstar. Download the app now.